ಇವತ್ತೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೊರಡ್ತಾ ಇದ್ದಾರೆ. ರಾತ್ರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಂದು ರಾತ್ರಿ ವಿದೇಶದಿಂದ ಆ ಕಡೆಯಿಂದ ರಾಹುಲ್ ಗಾಂಧಿ ಬರ್ತಾರೆ. ಇಲ್ಲಿ ಬೆಂಗಳೂರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ. ಸೊ ಇಡೀ ಡೆವಲಪ್ಮೆಂಟ್ ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಖರ್ಗೆ ಅವರು ಇಲ್ಲಿದ್ರು, ಖರ್ಗೆ ಅವರು ಸುತ್ತಮುತ್ತ ಖರ್ಗೆ ಅವ್ರ ಮನೆ ಆಜು ಬಾಜು ಓಡಾಡ್ಕೊಂಡಿದ್ರು. ಈಗ ರಾಹುಲ್ ಗಾಂಧಿ ಡೆಲ್ಲಿಗೆ ಬರ್ತಾ ಇರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೊರಟಿದ್ದಾರೆ. ರಾತ್ರಿ ದೆಹಲಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಯಾಕೆ ಅಂದ್ರೆ ಇಡೀ ಕರ್ನಾಟಕದ ಜನ ಕೇಳ್ತಾ ಇರುವಂತಹ ಏಕೈಕ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಯಾವಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀರಿ, ಹೈಕಮಾಂಡ್ ಯಾವಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀರಿ? ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ರಾಜ್ಯದ ಜನಕ್ಕೆ ಸಿಕ್ಕಾಪಟ್ಟೆ ಬೇಜಾರಿದೆ. ಆಡಳಿತ ಕೂಡ ಸುಗಮವಾಗಿ ನಡೀತಾ ಇಲ್ಲ. ಎಲ್ಲಿ ನೋಡಿದ್ರಲ್ಲಿ ಬಣಗಳಾಗ್ತಾ ಇದ್ದಾವೆ, ಎಲ್ಲಿ ನೋಡಿದರಲ್ಲಿ ಇದೇ ಚರ್ಚೆ ನಡೀತಾ ಇದೆ. ಮತ್ತು ಇಡೀ ರಾಜ್ಯದ ಜನ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಹೈಕಮಾಂಡ್. ಆದ್ರಿಂದ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಭುಗಿಲೆದ್ದಿರುವಂತಹ ಸಂದರ್ಭದಲ್ಲಿ ಇವತ್ತು ರಾತ್ರಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಾರೆ. ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಇಲ್ಲದೆ ಇರೋ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಎಲ್ಲ ಬಣಗಳ ಲೀಡರ್ಸ್ ಹೋಗಿ ಮಾತುಕತೆ ಮಾಡಿ ಬರ್ತಾ ಇದ್ರು. ಅವ್ರು ಹೇಳಿರೋದಿಷ್ಟೇ, ನನಗೇನು ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಕೇಳಬೇಕು ಅಂತ. ಸೊ ಹೈಕಮಾಂಡ್ ಅಂತಂದರೆ ಈಗ ಜಸ್ಟ್ ರಾಹುಲ್ ಗಾಂಧಿ ಅಷ್ಟೇ. ಯಾಕೆ ಅಂದರೆ ಅವರೇ ಎಲ್ಲ ಡಿಸಿಷನನ್ನು ತೆಗೆದುಕೊಳ್ತಾ ಇರೋದ್ರಿಂದ ಅವರು ವಿದೇಶಿ ಪ್ರವಾಸದಿಂದ ಇವತ್ತು ರಾತ್ರಿ ಬರ್ತಾ ಇದ್ದಾರೆ. ಅದಕ್ಕಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ತೆರಳ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಒಂದು ರಾಜಕೀಯ ಚಟುವಟಿಕೆಗಳು, ಬಣಗಳು ಯಾರು ಯಾವ್ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಂಥ ವರದಿಗಳು ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ. ಸಿಎಂ ಮತ್ತು ಡಿಸಿಎಂ ಜೊತೆಗಿನ ಮಾತುಕತೆಯ ವಿವರಗಳನ್ನು ಕೂಡ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಸದ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಿದ್ದರಾಮಯ್ಯನವ್ರನ್ನ ಒಂದು ರೀತಿಯಾಗಿ ಖಳನಾಯಕನಾಗಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಬಿಕಾಸ್ ಅವರು ಮಾತುಕತೆ ಮಾಡಿ ಮಾತನ್ನು ಕೊಟ್ಟಿದ್ರು ಕೂಡ ಇಲ್ಲಿಯವರೆಗೆ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಆಗಿಲ್ಲ ಅನ್ನೋ ವಿಚಾರ ಒಂದು ರೀತಿ ಜನಸಾಮಾನ್ಯರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದ ಮೋಹಕ್ಕಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಜನಮಾನಸದಲ್ಲಿ ಈಗ ಓಡಾಡ್ತಾ ಇದೆ. ಅದು ಹೋಗಲಾಡಬೇಕು ಮತ್ತು ಸ್ವತಃ ಸಿದ್ದರಾಮಯ್ಯನವರ ಇಮೇಜು ಕೂಡ ಜಾಸ್ತಿ ಆಗಬೇಕು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಮಾಧಾನ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾದಂಥ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಖರ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಲಿದ್ದಾರೆ. ಅಷ್ಟೇ ಅಲ್ಲ, ಭೇಟಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಟೈಮ್ ಕೂಡ ಕೇಳಿದ್ದಾರೆ ಖರ್ಗೆ ಅವರು. ಆಲ್ರೈಟ್, ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಮಾರುತಿ, ಈಗ ಎಲ್ಲ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಬಟ್ ಹೈಕಮಾಂಡ್ ಅಂದರೆ ದೆಹಲಿ ಅಂದರೆ ಹೈಕಮಾಂಡ್. ಸೊ ದೆಹಲಿಯಿಂದನೇ ಒಂದು ಪ್ರಾಪರ್ ಆದಂತಹ ಡಿಸಿಷನ್ ಹೊರಗಡೆ ಬರಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ ಈ ಎಲ್ಲ ಬೆಳವಣಿಗೆಗಳಿಗೆ ಒಂದು ಡಿ-ಡೇ ಅಂತ ಹೇಳ್ಬೋದಾ ಅಥವಾ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಡೇ ಅಂತ ಹೇಳ್ಬೋದಾ? ರಾಧಾ, ನಾಳೆ ಮಾತ್ರ ಬಿಗ್ ಡೇ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ
ಯಾವುದಾದ್ರೂ ಒಂದು ತೀರ್ಮಾನ ಹಾಗೇ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ವೇಳೆ ಆ ರೀತಿ 2.5 ವರ್ಷ ಅನ್ನುವಂಥ ಒಂದು ಮಾತುಕತೆ ಹಿಂದೆ ಆಗಿದ್ದೇ ಆದರೆ ನಾಳೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸ್ತಾ ಇದ್ದೀವಿ, DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮುಂದುವರಿಸ್ತೀವಿ, ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಸಂದೇಶ ದೆಹಲಿಯ ಅಂಗಳದಿಂದ ಬರಬಹುದು. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದೇ ಬೇರೆ ವಿಚಾರ. 2.5 ವರ್ಷ ಮಾತುಕತೆ ಆಗಿರೋದು ನಿಜ. ಈಗಾಗಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ. ಹೀಗಾಗಿ ಮೊನ್ನೆ ಚಲುವರಾಯಸ್ವಾಮಿ ಅವರ ನೇತೃತ್ವದ ಟೀಮ್ ಹೋಗಿತ್ತು. ಅದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಬಳಿಕ ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಶಾಸಕರ ದಂಡು ತೆರಳಿತು, ಸಚಿವರುಗಳ ದಂಡು ತೆರಳಿತು. ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ಆಡಿದ್ರು. ಆದರೆ ನನಗೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು DK ಶಿವಕುಮಾರ್ ಅವ್ರಿಗೂ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರೇ ನಿರ್ಧಾರ ಮಾಡ್ತಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಹೇಳೋಗಿದ್ದಾರೆ. ಹೀಗಾಗಿ ನಾಳೆ ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸಂಜೆ ತಡರಾತ್ರಿ ದೆಹಲಿಗೆ ವಾಪಸ್ ಆಗ್ತಿರೋದ್ರಿಂದ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ DK ಶಿವಕುಮಾರ ಇಲ್ಲ, ಈಗಿರುವಂತಹ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಇಬ್ಬರು ಕೂಡ ಮಾತುಕತೆ ಆಡ್ತಾರೆ. ಜೊತೆಗೆ ಖರ್ಗೆ ಅವರು ರಾಜ್ಯಕ್ಕೆ ವಾಪಸ್ ಬಂದ ಬಳಿಕ 3 ದಿನಗಳ ಕಾಲ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಒಂದು ಮೂಡಿದೆ. ಒಂದು ವೇಳೆ ಇದು ಇನ್ನಷ್ಟು ಬಿಗಡಾಯಿಸಿದರೆ ಪಕ್ಷದ ಮೇಲೆ ಎಷ್ಟು ಅನಾಹುತಗಳು ಆಗ್ತವೆ. ಜೊತೆಗೆ DK ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತಿನಂತೆ ಅಧಿಕಾರ ಹಂಚಿಕೆ ಆಗದೇ ಇದ್ದರೆ ಆ ಬಣ ಮುಂದೆ ಏನು ಮಾಡ್ಬೋದು. ಈಗಾಗಲೇ ಪದೇ ಪದೇ ಶಾಸಕರು ಹೋಗಿ ಒತ್ತಡ ತರ್ತಿರೋದ್ರಿಂದ 2023ರಲ್ಲಿ ಯಾರು DK ಶಿವಕುಮಾರ್ ಅವರು ಗುರುತಿಸಿ ಟಿಕೆಟ್ ಕೊಟ್ಟರು, DK ಶಿವಕುಮಾರ್ ಅವರ ಶ್ರಮದಿಂದ ಗೆದ್ದು ಬಂದರು, ಅವರೆಲ್ಲರೂ ಕೂಡ DK ಶಿವಕುಮಾರ್ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಕಾಂಗ್ರೆಸ್ಗೆ ಇನ್ನೂ ಕೂಡ 15-20 ವರ್ಷಗಳು ಬೇಕಾಗಿದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ. ರಾಧಾ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.